ಫ್ಲೆಕ್ಸ್ಗಳಲ್ಲಿ ಇರುವಂತ ಜನರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಹೇಮಮಾಲಿನಿ ಇದ್ದಾರೆ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಾನು ಆ ಫ್ಲೆಕ್ಸ್ ನೋಡಿದ್ದೀನಿ. ಆ ಫ್ಲೆಕ್ಸ್ ಅಲ್ಲಿ ಕುಸುಮ ಅವರಿದ್ದಾರೆ, ಅವರಪ್ಪ ಹನುಮಂತರಾಯಪ್ಪನವರಿದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ, DK ಸುರೇಶ್ ಮತ್ತು DK ಶಿವಕುಮಾರ್ ಇದ್ದಾರೆ. ಇರೋದು ಒಬ್ಬರೇ ಹೆಣ್ಮಗಳು, ಅದು ಕುಸುಮ ಅವರು. ಅವ್ರನ್ನ ತಾವು ಹೇಮಮಾಲಿನಿ ಅಂತೀರಾ. ಇಟ್ಸ್ ಓಕೆ, ಹೇಮಮಾಲಿನಿ ತುಂಬಾ ಗ್ರೇಟ್ ಆಕ್ಟರ್. ಬಟ್ ಶೋಲೆ ಪಿಕ್ಚರ್ ನ ಹೇಮಮಾಲಿನಿ ಅಂದ್ರೆ ನಿಮ್ ಕಾನ್ಸೆಪ್ಟ್ ಏನು? ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ? ಕುಸುಮ ಅವರನ್ನ ಯಾವ ರೀತಿ ಬಿಂಬಿಸೋದಕ್ಕೆ ತಾವು ಹೊರಟಿದ್ದೀರಿ? ಒಬ್ಬ ಹೆಣ್ಮಗಳು ಒಬ್ಬ ರಾಜಕಾರಣಿಯಾಗಿ ನಿಮ್ಮ ವಿರುದ್ಧ ಟಫ್ ಫೈಟ್ ಕೊಟ್ಟಿದ್ದಾಳೆ ಅಂದ ಮಾತ್ರಕ್ಕೆ ಆಕೆಯನ್ನ ಫಿಲ್ಮಿ ಸ್ಟೈಲ್ ಅಲ್ಲಿ ಹೇಗೆ ಬೇಕಾದ್ರೂ ತಾವು ಚಿತ್ರೀಕರಿಸಬಹುದು ಅಂತಂದ್ರೆ ನಾನು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಒಬ್ಬ ಹೆಣ್ಮಗಳಾಗಿ ಒಬ್ಬ ಪೊಲಿಟಿಷಿಯನ್ ಆಗಿ ಆಕೆ ನಿಮಗೆ ನಿಜವಾದ ಟಕ್ಕರ್ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಒಬ್ಬ ರಾಜಕಾರಣಿಯಾಗಿ ನಿಮ್ಮ ವಿರುದ್ಧ ನಿಂತಿರುವ ರಾಜಕಾರಣಿಯನ್ನ ಇಷ್ಟು ಹಗುರವಾಗಿ ಸಲಿಗೆಯಾಗಿ ಒಬ್ಬೊಬ್ರು ಹೇಮಮಾಲಿನಿ ಇದ್ದಾರೆ, ಶೋಲೆ ಪಿಕ್ಚರ್ ಓಡ್ತಾ ಇದೆ, ಇದೆಲ್ಲ ಒಳ್ಳೆ ಟಾಕ್ಸ್ ಅಲ್ಲ. ಐ ಆಮ್ ಸಾರಿ ಮುನಿರತ್ನ ಅವರೇ, ನಿಮ್ಮಿಂದ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ.